700 ಕಾರು, 8 ವಿಮಾನ, ಭವ್ಯ ಅರಮನೆ. ಇದು ಜಗತ್ತಿನ ಅತಿ ಶ್ರೀಮಂತ ಕುಟುಂಬ. ಇಷ್ಟು ದುಡ್ಡು ಇವರಿಗೆ ಎಲ್ಲಿಂದ ಬಂತು? ನಮಸ್ಕಾರ ಸ್ನೇಹಿತರೆ. ಇರೋಕೊಂದು ಮನೆ, ಓಡಾಡೋಕೊಂದು ಕಾರು, ಒಂದಿಷ್ಟು ಅಗಲ ಜಮೀನು, ಒಂದಿಷ್ಟು ಬಂಗಾರ, ಇಷ್ಟಾದರೆ ಜೀವನ ಸಾರ್ಥಕ, ಮುಗೀತು ಕತೆ, ಲೈಫ್ ಜಿಂಗಾಲಲ್ಲ ಅನ್ನೋದು ಮಿಡಲ್ ಕ್ಲಾಸ್ ಜನರ ಮಾತು. ಇನ್ನೂ ಕೆಲವರು ಇರ್ತಾರೆ, ಅವರು ಸ್ವಲ್ಪ ದುಬಾರಿ ಜೀವನ ಮಾಡೋಕೆ ಬಯಸ್ತಾರೆ. ಚೂರು SUV ಇರಬೇಕು, ಒಂದು 3 ರೂಮಿ ದೊಡ್ಡದೊಂದು ಮನೆ ಇರಬೇಕು, ಈ ರೀತಿ ಚೂರು ಅಪ್ಪರ್ ಮಿಡಲ್ ಕ್ಲಾಸ್ ಲೆಕ್ಕಾಚಾರ ಇರುತ್ತೆ. ಏನು ಶ್ರೀಮಂತಿಕೆ ಅಂತ ಹೇಳಿದ್ರೆ ಇದೆಲ್ಲಕ್ಕಿಂತನೂ ಜಾಸ್ತಿ ಇದ್ದವ್ರನ್ನ ಶ್ರೀಮಂತರು ಅಂತ ಗುರುತಿಸಲಾಗುತ್ತೆ. ಆದರೆ ಇಲ್ಲೊಂದು ಫ್ಯಾಮಿಲಿ ಕುಬೇರನಿಗೆ ನಾಚಿಕೆ ಆಗೋ ರೀತಿ ಜೀವನ ನಡೆಸ್ತಾ ಇದೆ. 100 ಕಾರುಗಳು, 1000 ಕೋಟಿ ಮನೆ, ಕೋಟಿ ಕೋಟಿ ಬೆಲೆ ಬಾಳೋ ಕಂಪನಿಗಳು, ಒಟ್ಟಲ್ಲಿ ಸಂಪತ್ತು ಅನ್ನೋದು ಸ್ವಾಧೀನ ಕಳ್ಕೊಂಡು ಇವ್ರ ಮನೇಲೇ ಬಿದ್ದಿದೆಯೇನೋ ಅನ್ನುವಷ್ಟು ಶ್ರೀಮಂತರಿದ್ದಾರೆ. ಹಾಗಿದ್ರೆ ಇವ್ರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇವರ ಆದಾಯದ ಮೂಲ ಯಾವುದು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನೋಡಿ. ಅಲ್ ನಹ್ಯಾನ್ ಅನ್ನೋ ವಿಶ್ವದ ಶ್ರೀಮಂತ. ಒಂದು ಕುಟುಂಬದ ಆಸ್ತಿ ಪಾಕಿಸ್ತಾನ GDPಗೆ ಸಮ. MBZ ಅಥವಾ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಫ್ಯಾಮಿಲಿ ಸದ್ಯ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಆಳ್ತಾ ಇದೆ. ಜಗತ್ತಿನ ಶ್ರೀಮಂತ ಕುಟುಂಬ ಅಂತ ಕರೆಸ್ಕೊಳ್ತಾ ಇದೆ. ನಿಮ್ಮಲ್ಲಿ ತುಂಬಾ ಜನ ಇವ್ರ ಬಗ್ಗೆ ಕೇಳಿರಬಹುದು. ಭಾರತಕ್ಕೂ ಮೊನ್ನೆ ಬಂದು ಹೋಗಿದ್ರು. ಹಾಗೆ ನೋಡಿದ್ರೆ ಸುಮಾರು 263 ವರ್ಷಗಳಿಂದಲೂ ಇದೇ ಕುಟುಂಬ UAE ಅನ್ನ ಆಳ್ತಾ ಇದೆ. 1761ರಲ್ಲಿ ದಿಯಾ ಬಿನ್ ಇಸಾ ಅಲ್ ನಹ್ಯಾನ್ ರಿಂದ ಶುರುವಾಗಿ ಈಗಿನ MBZ ತನಕ ಅಧಿಕಾರ ಮಾಡ್ತಿದ್ದಾರೆ. ಸೊ ಈ ಕುಟುಂಬದ ಈಗಿನ ಆಸ್ತಿ ಹೆಚ್ಚು ಕಮ್ಮಿ ಪಾಕಿಸ್ತಾನದ GDPಗೆ ಈಕ್ವಲ್ ಆಗುತ್ತೆ. ಎಸ್, ಯಾಕಂದ್ರೆ 25 ಕೋಟಿ ಜನ ಇರೋ ಪಾಕಿಸ್ತಾನ ತುಂಡು ಜಾಗದಷ್ಟು ಚಿಕ್ಕ ರಾಷ್ಟ್ರವನ್ನ ಹೊಂದಿರೋ UAE ರೂಲ್ ಮಾಡ್ತಿರೋ ಅಲ್ ನಹ್ಯಾನ್ ಕುಟುಂಬ ಒಂದು ಫ್ಯಾಮಿಲಿಯಲ್ಲಿ. ದೇಶಕ್ಕೂ ಒಂದು ಕುಟುಂಬಕ್ಕೂ ಕಂಪೇರ್ ಮಾಡೋಕ್ಕಾಗತ್ತಾ ಅಂದ್ರೆ ನಿಜ. ಅಣುಶಕ್ತ ರಾಷ್ಟ್ರ, ಸೋ ಕಾಲ್ಡ್ ಅಣುಶಕ್ತ ರಾಷ್ಟ್ರ ಪಾಕಿಸ್ತಾನ $338 ಬಿಲಿಯನ್ GDP ಹೊಂದಿದ್ರೆ ಈ ರಾಜ ಕುಟುಂಬ $310 ಬಿಲಿಯನ್ ಅಧಿಕ ಆಸ್ತಿಯನ್ನು ಹೊಂದಿದೆ. ಜೊತೆಗೆ ವಿಶ್ವದ ಶ್ರೀಮಂತ ಸುಲ್ತಾನರಲ್ಲಿ ಒಬ್ರು ಅಂತ ಕರೆಯಲಾಗೋ ಬ್ರೂನೈ ಸುಲ್ತಾನರ ಬಳಿ ಇರೋ ಆಸ್ತಿಗಿಂತ ಜಾಸ್ತಿ ಅಲ್ ನಹ್ಯಾನ್ ಫ್ಯಾಮಿಲಿ ಬಳಿ ಸಂಪತ್ತಿದೆ. ಅದು ಬೆಳಿತಾನೂ ಹೋಗ್ತಾ ಇದೆ. 56 ಜನ, 94 ಎಕರೆಯಲ್ಲಿ ಮನೆ, 16 ಕಡೆಗಳಲ್ಲಿ 100 ಪ್ರಾಪರ್ಟಿ. ಅಲ್ ನಹ್ಯಾನ್ ಕುಟುಂಬದಲ್ಲಿ 56 ಮಂದಿ ಮೆಂಬರ್ಸ್ ಇದ್ದಾರೆ. 18 ಸಹೋದರರು, 11 ಅಕ್ಕ ತಂಗಿಯರು, 9 ಮಕ್ಕಳು, 18 ಮೊಮ್ಮಕ್ಕಳು. ಇವರೆಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಸುಮಾರು 94 ಎಕರೆ ಜಾಗದಲ್ಲಿ ಈ ಅರಮನೆ ಕಟ್ಟಿದ್ದು ಅದನ್ನ ಖಜರ್ ಅಲ್ ವತನ್ ಅಂತ ಕರ್ಕೊಂಡಿದ್ದಾರೆ. ಅಬುದಾಬಿಯಲ್ಲಿ ನಿರ್ಮಾಣ ಆಗಿರೋ ಈ ಅರಮನೆಗೆ ದುಬಾರಿ ವಸ್ತುಗಳನ್ನು ಬಳಸಲಾಗಿದೆ. ಮನೆಯ ಅಲಂಕಾರಕ್ಕೆ 3.5 ಲಕ್ಷ ಹರಳುಗಳನ್ನು ಯೂಸ್ ಮಾಡಿದ್ದಾರೆ. ಅರಮನೆಯಲ್ಲಿ ಈಸ್ಟರ್ನ್ ವಿಂಗ್, ವೆಸ್ಟರ್ನ್ ವಿಂಗ್ ಅಂತ ವಿಭಾಗ ಇದ್ದು ಒಳಗೊಂದು ಲೈಬ್ರರಿ ಇದೆ. ಅಲ್ಲಿ 50,000ಕ್ಕೂ ಅಧಿಕ ಪುಸ್ತಕಗಳನ್ನು ಇಡಲಾಗಿದೆ. ಹಿಸ್ಟ್ರಿ, ಜಿಯೋಗ್ರಫಿ, ಧರ್ಮ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಪುಸ್ತಕಗಳಿವೆ. ಹೌಸ್ ಆಫ್ ನಾಲೆಜ್ ಅಂದರೆ ಜ್ಞಾನದ ಮನೆ ಅಂತ ಒಂದು ವಿಭಾಗ ಇದೆ. ಇದರಲ್ಲಿ ಬೈಬಲ್ ಮತ್ತು ಕುರಾನಿನ ಪ್ರತಿಗಳನ್ನು ಇಟ್ಟಿದ್ದಾರೆ. ಇಂತಹ ಅರಮನೆಯ ಒಟ್ಟಾರೆ ಮೌಲ್ಯ 4,000 ಕೋಟಿ ರೂಪಾಯಿಗೂ ಅಧಿಕ ಅಂತ ಅಂದಾಜು ಮಾಡಲಾಗಿದೆ. ಟೂರಿಸ್ಟ್ ಸ್ಪಾಟ್ ಆಗಿ ಕೂಡ ಇದನ್ನು ಬಳಕೆ ಮಾಡಲಾಗುತ್ತೆ. ಹೊರಗಿನಿಂದ ಬಂದ ಅತಿಥಿಗಳು ಇಲ್ಲೇ ತಂಗ್ತಾರೆ. ಹಾಗಂತ ಇಷ್ಟೇ ಅಲ್ಲ, ಭೂಮಿಯ ಅನೇಕ ಖಂಡಗಳಲ್ಲಿ ಇವರ ಆಸ್ತಿ ಇದೆ. ಪ್ಯಾರಿಸ್ನಲ್ಲಿ ಶಾಟೋ ಡೋ ಬೋಲೋನ್ ಅನ್ನೋ ಐತಿಹಾಸಿಕ ಕಟ್ಟಡಕ್ಕೂ ಇವರೇ ಓನರ್. ಇದನ್ನ 1480ರಲ್ಲೇ ಕಟ್ಟಲಾಗಿತ್ತು. UKಯ ಅನೇಕ ಕಡೆಗಳಲ್ಲಿ ಇವರ ಆಸ್ತಿ ಇದೆ. ಇದೇ ಕಾರಣಕ್ಕೆ ಈ ಮುಂಚೆ ರಾಯಲ್ ಫ್ಯಾಮಿಲಿಯ ಚೀಫ್ ಆಗಿದ್ದ ಅಂದರೆ ಈಗಿನ ಮೊಹಮ್ಮದ್ ಅವರ ಮಲ ಸಹೋದರ ಖಲೀಫಾ ಬಿನ್ ಜಾಯದ್ ಅಲ್ ನಹ್ಯಾನ್ ಅವ್ರನ್ನ ಲ್ಯಾಂಡ್ ಲಾರ್ಡ್ ಆಫ್ ಲಂಡನ್ ಅಂತ ಕರೀತಾ ಇದ್ರು. 700 ಕಾರು, ಅತಿ ದೊಡ್ಡ ಹಡಗು, 8 ಪ್ರೈವೇಟ್ ಜೆಟ್ಗಳ ಜೊತೆ ದುಬಾರಿ ಲೈಫ್. ಇವರ ಲಕ್ಸುರಿ ಲೈಫ್ ಸ್ಟೈಲ್ಗೆ ಬಂದರೆ ನಹ್ಯಾನ್ 1000 ಕೋಟಿ ಬೆಲೆಯ ಯಾಟ್ಗಳನ್ನು ಕೂಡ ಹೊಂದಿದ್ದಾರೆ. ಅದರಲ್ಲಿ 5,000 ಕೋಟಿಯ ಅಜಮ್ ಬಗ್ಗೆ ಹೇಳಬೇಕು. ಯಾಕಂದ್ರೆ ಇದು ವಿಶ್ವದ ಅತಿ ದೊಡ್ಡ ಪ್ರೈವೇಟ್ ಮೋಟಾರ್ ಯಾಟ್. 590 ಅಡಿ ಉದ್ದ ಇದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದರ ಒಳಗೆ ಡ್ಯಾನ್ಸ್ ಫ್ಲೋರ್, ಬೀಚ್ ಕ್ಲಬ್, ಜಿಮ್, ಸ್ಪಾ, ಬ್ಯೂಟಿ ಸಲೂನ್ ಎಲ್ಲ ಇದೆ. ಜೊತೆಗೆ ಗಾಲ್ಫ್ ಪ್ರಾಕ್ಟೀಸ್ ಮಾಡೋ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ ನಹ್ಯಾನ್ ಕುಟುಂಬದ ಬಳಿ ಒಟ್ಟು 8 ಪ್ರೈವೇಟ್ ಜೆಟ್ಗಳಿವೆ. ಅದರಲ್ಲಿ ಒಂದು ಏರ್ಬಸ್ A320-200 ವಿಮಾನ, 3 ಬೋಯಿಂಗ್ 787-9 ವಿಮಾನಗಳು. ಅದರಲ್ಲಿ ಲಕ್ಸುರಿ ರೆಸ್ಟ್ ರೂಮ್, ಸ್ಪಾ, ಮೀಟಿಂಗ್ ರೂಮ್, ಕ್ಯಾಬಿನ್, ಮಿನಿ ಸಿನಿಮಾ ಹಾಲ್, ಹೀಗೆ ಸಾಕಷ್ಟು ಫೆಸಿಲಿಟೀಸ್ ಇವೆ. ಅಧ್ಯಕ್ಷ ನಹ್ಯಾನ್ ಬಳಿ ಪರ್ಸನಲ್ ಯೂಸ್ಗೆ ಅಂತ 4,000 ಕೋಟಿ ಬೆಲೆಯ ಬೋಯಿಂಗ್ 747 ವಿಮಾನ, 1,500 ಕೋಟಿ ಮೌಲ್ಯದ ಬೋಯಿಂಗ್ 787 ವಿಮಾನ ಇದೆ. ಇವುಗಳಲ್ಲೂ ಲಕ್ಸುರಿ ಫೆಸಿಲಿಟಿ ಇವೆ. ಹಾರುವ ಪ್ಯಾಲೇಸ್ಗಳಿದ್ದ ಹಾಗಿವು. ಕಾರುಗಳ ವಿಚಾರಕ್ಕೆ ಬಂದರೆ 700 ಕಾರ್ಸ್ ಇವೆ. ಜಗತ್ತಿನ ಅತಿ ದುಬಾರಿ ಕಾರ್ಗಳಾಗಿರೋ ಬುಗಟ್ಟಿ, ವೈರೋನ್ಸ್, ಲ್ಯಾಂಬೋರ್ಗಿನಿ, ರೆವೆಂಟಾನ್, ಮರ್ಸಿಡಿಸ್ ಬೆನ್ಸ್, CLK GTR, ಫೆರಾರಿ 599XX, ಹಾಗೆ ಮೆಕ್ಲಾರೆನ್ MC12, ಹೀಗೆ ಕೋಟಿ ಕೋಟಿ ಬೆಲೆ ಬಾಳೋ ಕಾರ್ಗಳಿವೆ. ಟೋಟಲ್ 700 ದಾಟತ್ತೆ ಸಂಖ್ಯೆ.
ಇಷ್ಟೇ ಅಲ್ಲ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಹಮ್ಮರ್ ಕೂಡ ಇದೇ ರಾಯಲ್ ಫ್ಯಾಮಿಲಿ ಹತ್ರ ಇದೆ. ನೀವು ಅದರ ಚಿತ್ರ ಕೂಡ ನೋಡ್ತಾ ಇದ್ದೀರಾ. ಸ್ಟ್ಯಾಂಡರ್ಡ್ ಹಮ್ಮರ್ಗಿಂತ ತುಂಬಾ ದೊಡ್ಡದು, ಒಂದಲ್ಲ ಎರಡಲ್ಲ, 6.6 ಮೀಟರ್ ಎತ್ತರ ಇದೆ, 21 ಅಡಿ 14 ಮೀಟರ್ ಉತ್ತರ ಇದೆ, ಅಂದರೆ 45 ಅಡಿ ಉದ್ದ, 6 ಮೀಟರ್ ಅಗಲ ಇದೆ, ಅಂದರೆ 19 ಅಡಿಗೂ ಅಗಲ ಬರುತ್ತೆ. ದುಡ್ಡು ಎಲ್ಲಿಂದ ಬರುತ್ತೆ? ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕುಟುಂಬದ ವ್ಯವಹಾರ ನೋಡಬೇಕು. ಎಲ್ರಿಗೂ ಗೊತ್ತಿರೋ ಹಾಗೆ ತೈಲ ದೊಡ್ಡ ಮೂಲ ಇವರಿಗೆ. ಜಗತ್ತಿನ 6% ಆಯಿಲ್ ರಿಸರ್ವ್ ಈ ಕುಟುಂಬದ ಕಂಟ್ರೋಲ್ನಲ್ಲಿದೆ. ಅದು ಬಿಟ್ಟರೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ರಿಹಾನ್ ಅವರ ಫೆಂಟಿ ಬ್ಯೂಟಿ ಬ್ರ್ಯಾಂಡ್ನಿಂದ ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ತನಕ ಜಗತ್ತಿನ ಬಿಸ್ನೆಸ್ ದೈತ್ಯರ ಮೇಲೆ ಇವರು ಹೂಡಿಕೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಫೆಂಟಿ ಬ್ಯೂಟಿ ಬ್ರ್ಯಾಂಡ್ ಇರ್ಬೋದು ಅಥವಾ ಸ್ಪೇಸ್ ಎಕ್ಸ್ ಇರ್ಬೋದು, ಬೆಳೀತಲೇ ಇರೋ ಕಂಪನಿಗಳು. ಆಯಾ ಕ್ಷೇತ್ರದಲ್ಲಿ ಅವರೆಲ್ಲ ಇಂಪಾರ್ಟೆಂಟ್ ಪ್ಲೇಯರ್ಸ್. ಸೊ ಅಂತಹ ಜಾಗದಲ್ಲಿ ಹೂಡಿಕೆ ಮಾಡಿದ್ದಾರೆ. ಅಲ್ಲೇ ಜಗತ್ತಿನ ಟಾಪ್ ಫುಟ್ಬಾಲ್ ಕ್ಲಬ್ಗಳ ಪಟ್ಟಿಯಲ್ಲಿ ಬರೋ ಬ್ರಿಟನ್ನ ಮ್ಯಾಂಚೆಸ್ಟರ್ ಸಿಟಿ ಮಾಲೀಕತ್ವ ನಹಿಯಾನ್ ಫ್ಯಾಮಿಲಿ ಹತ್ರ ಇದೆ. ಇದರಲ್ಲಿ 81% ಶೇರ್ ಹೊಂದಿದ್ದಾರೆ. ಉಳಿದಂತೆ ಮುಂಬೈ ಸಿಟಿ, ಮೆಲ್ಬೋರ್ನ್ ಸಿಟಿ, ನ್ಯೂಯಾರ್ಕ್ ಸಿಟಿ ಕ್ಲಬ್ ಅನ್ನ ಕೂಡ ನಡೆಸ್ತಾರೆ. ಸ್ನೇಹಿತರೆ, ಈ ಫ್ಯಾಮಿಲಿಯ ಆದಾಯದ ಬಗ್ಗೆ ಹೇಳುವಾಗ ಇಲ್ಲಿ ತಹ್ನಾನ್ ಬಿನ್ ಜಾಯದ್ ಅಲ್ ನಹ್ಯಾನ್ ಬಗ್ಗೆ ಹೇಳಬೇಕು. ಯಾಕಂದರೆ ದುಬೈ ಶೇಖ್ಗಳ ಈ ಶ್ರೀಮಂತಿಕೆ ಹಿಂದೆ ಇವ್ರ ಪಾತ್ರ ತುಂಬ ಇದೆ. ಜಗತ್ತಿನ ಅನೇಕ ಭಾಗಗಳಲ್ಲಿರೋ ಫ್ಯಾಮಿಲಿಯ ಬಿಸ್ನೆಸ್ಸನ್ನು ಇವರು ನೋಡ್ಕೊಳ್ತಾರೆ. ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ ಅಂತ ಒಂದು ಕಂಪನಿ ಇದೆ. ಇದು ಹೂಡಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ. ಕೃಷಿ, ಮೀನುಗಾರಿಕೆ, ಹಣಕಾಸು, ಆರೋಗ್ಯ, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಮರುಬಳಕೆ ಇಂಧನ, ಮ್ಯಾನುಫ್ಯಾಕ್ಚರಿಂಗ್, IT, ಕಮ್ಯುನಿಕೇಷನ್, ರಿಯಲ್ ಎಸ್ಟೇಟ್, ರಿಟೇಲ್, ಹೀಗೆ ಎಲ್ಲ ಕಡೆಗಳಲ್ಲೂ ಹೂಡಿಕೆಗಳನ್ನು ಮಾಡಿ ಅದನ್ನು ಬೆಳೆಸ್ತಾರೆ. ದುಡ್ಡನ್ನು ದೇಶದ ಹೊರಗೆ ಮತ್ತು ಒಳಗೆ ಬೇರುಗಳನ್ನು ಹೊಂದಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಮೌಲ್ಯ 28,000% ಏರಿಕೆಯಾಗಿದೆ. ಈಗ ಇದ್ರ ವ್ಯಾಲ್ಯೂನೇ $235 ಬಿಲಿಯನ್ ಆಗಿದೆ, ಅಂದರೆ 19 ಲಕ್ಷ ಕೋಟಿ ರೂಪಾಯಿ ಇದೆ. ಜೊತೆಗೆ ಮುಬಾದಲಾ ಇನ್ವೆಸ್ಟ್ಮೆಂಟ್ ಕಂಪನಿ, ರಾಯಲ್ ಗ್ರೂಪ್ಗಳ ಮೂಲಕ ಇವರಿಗೆ ದುಡ್ಡು ಹರಿದು ಬರುತ್ತೆ. ಈ ಎಲ್ಲದರ ಆದಾಯ ಜಗತ್ತಲ್ಲೇ ಅವ್ರನ್ನ ಶ್ರೀಮಂತ ಫ್ಯಾಮಿಲಿಯನ್ನಾಗಿ ಮಾಡಿದೆ. ಇವರನ್ನ ಬಿಟ್ಟರೆ ಫ್ಯಾಮಿಲಿ ವೈಸ್ ನೋಡಿದಾಗ ಅಮೆರಿಕದ ವಾಲ್ಟನ್ ಫ್ಯಾಮಿಲಿ 2ನೇ ಶ್ರೀಮಂತ ಫ್ಯಾಮಿಲಿ ಜಗತ್ತಲ್ಲಿ ಅಂತ ಕರೆಸ್ಕೊಂಡಿದೆ. ವಾಲ್ಮಾರ್ಟ್ ಕೂಡ ಇವ್ರದ್ದು. ಇವರ ಹತ್ರ $259 ಬಿಲಿಯನ್ ಸಂಪತ್ತಿದೆ. ಫ್ರಾನ್ಸ್ನ ಹಾಮೆಸ್ ಫ್ಯಾಮಿಲಿ $150 ಬಿಲಿಯನ್ ಸಂಪತ್ತನ್ನು ಹೊಂದಿದೆ. ಇವರ ಕಂಪನಿ ಹರ್ಮಸ್ ಜಗತ್ತಿನ ದುಬಾರಿ ವಸ್ತುಗಳಿಗೆ ಫೇಮಸ್. ಹಾಗೆ ಅಮೆರಿಕದ ಮಾಸ್ ಫ್ಯಾಮಿಲಿ 4ನೇ ಶ್ರೀಮಂತ ಫ್ಯಾಮಿಲಿ, $141 ಬಿಲಿಯನ್ ಆಸ್ತಿ ಮೌಲ್ಯವನ್ನು ಹೊಂದಿದ್ದಾರೆ. ಮಾಸ್ INC ಅನ್ನೋ ಫುಡ್ ಕಂಪನಿ ನಡೆಸ್ತಾರೆ. 5ನೇದಾಗಿ ಕತರ್ನ ಅಲ್ ಥನಿ ಫ್ಯಾಮಿಲಿ $133 ಬಿಲಿಯನ್ ಆಸ್ತಿಯೊಂದಿಗೆ 5ನೇ ಶ್ರೀಮಂತ ಫ್ಯಾಮಿಲಿಯ ಪಟ್ಟ ಹೊಂದಿದ್ದಾರೆ. ಭಾರತದ ಅಂಬಾನಿ ಫ್ಯಾಮಿಲಿ $89 ಬಿಲಿಯನ್ ನೊಂದಿಗೆ 8ನೇ ಸ್ಥಾನದಲ್ಲಿದೆ. ಸರಿ, ಎಲ್ಲ ಓಕೆ, ಸೌದಿ ದೊರೆಗಳು ಎಲ್ಲಿ ಹೋದ್ರು, ಯಾಕೆ ಪಟ್ಟಿಲ್ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಹಾಗೆ ನೋಡಿದ್ರೆ ಇವ್ರದೆಲ್ಲ ಒಂದು ಲೆಕ್ಕ ಆದರೆ ಅವ್ರದ್ದೇ ಇನ್ನೊಂದು ಲೆಕ್ಕ ಇದೆ. ಈ ಕುಟುಂಬದ ಮೌಲ್ಯ ನಮ್ಮ ಭಾರತದ ಕಾಲು ಭಾಗದ GDPಗೆ ಸಮ ಅಂತ ಅಂದಾಜು ಮಾಡ್ತಾರೆ. ಅಂದರೆ $1.4 ಟ್ರಿಲಿಯನ್ ಇರ್ಬೋದು ಅಂತ. ಆದರೆ ಸರ್ಕಾರನೂ ಇವರೇ, ದೇಶನೂ ಇವರೇ, ಎಲ್ಲವೂ ಇವರೇ ಆಗಿರೋದ್ರಿಂದ ಸೌದಿಯ ಸಂಪತ್ತನ್ನು, ಅಲ್ಲಿನ ರಾಜರ ಸಂಪತ್ತನ್ನು ಪ್ರತ್ಯೇಕವಾಗಿ ಪರಿಗಣಿಸೋಕೆ ಸರಿಯಾದ ಲೆಕ್ಕನೇ ಇಲ್ಲ. ಹಾಗಾಗಿ ಈ ಪಟ್ಟಿಲ್ ಕಾಣಿಸ್ಕೊಂಡಿಲ್ಲ ಅಷ್ಟೇ, ಅವರೇನು ಕಮ್ಮಿ ಇಲ್ಲ.